ನಮಸ್ತೆ ಎಲ್ರಿಗೂ, ನಾನು ಶೋಭಾ. ಬಾಯಲ್ಲಿಟ್ಟರೆ ಸಾಕು ಬೆಣ್ಣೆ ಥರ ಕರಗೋಗುತ್ತೆ ಮತ್ತು ಅಷ್ಟೇ ಸಾಫ್ಟಾಗಿರುತ್ತೆ. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪನೂ ಕೂಡ ಎಣ್ಣೆ ಆಗ್ಬೋದು, ತುಪ್ಪ ಆಗ್ಬೋದು, ಬೆಣ್ಣೆ ಆಗ್ಬೋದು, ಯಾವುದು ಕೂಡ ಬೇಡ. ಮನೆಯಲ್ಲಿ ಸ್ವಲ್ಪ ಅವಲಕ್ಕಿ, ಬೆಲ್ಲ ಮತ್ತು ತೆಂಗಿನಕಾಯಿ ಇತ್ತು ಅಂದರೆ ಈ ಒಂದು ರೆಸಿಪಿನ ನಾವು ತುಂಬ ಸುಲಭವಾಗಿ ಮತ್ತು ತುಂಬ ಆರೋಗ್ಯಕರವಾಗಿ ರೆಡಿ ಮಾಡ್ಕೋಬೋದು. ಖಂಡಿತ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಅಷ್ಟೇ ಹೆಲ್ತಿಯಾಗಿರುತ್ತೆ. ಬನ್ನಿ ಮಾಡೋ ವಿಧಾನ ನೋಡೋಣ. ಇವಾಗ ಮೊದಲು ನಾವು ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೋಬೇಕು. ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ತೋರಿಸ್ತಾ ಇದ್ದೀನಿ. ಸುಮಾರಾಗಿ ಮೀಡಿಯಮ್ ಸೈಜು ಒಂದು ತೆಂಗಿನಕಾಯಿನ ತುರಿದು ತೊಗೊಂಡಿರೋ ಅಂಥದ್ದು ಹಸಿ ತೆಂಗಿನಕಾಯಿ ತುರಿ. ಇವಾಗ ಇದನ್ನು ನಾವು ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಈ ತೆಂಗಿನಕಾಯಿನ ಅಳತೆ ಪ್ರಕಾರ ತೋರಿಸ್ತಾ ಇದ್ದೀನಿ. 1 ಕಪ್ ಅಳತೆಯಿಂದ ಇಲ್ಲಿ ನನಗೆ ಈ ಒಂದು ಕಪ್ಪಲ್ಲಿ 2 ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿ ಆಗಿದೆ. 2 ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿಗೆ ಅದೇ ಕಪ್ಪಲ್ಲಿ ನಾವು 1 ಕಪ್ ಆಗೋವಷ್ಟು ನೀರು ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇವಾಗ ನಾನು ರುಬ್ಬುವಾಗ 1 ಕಪ್ ಆಗುವಷ್ಟು ನೀರು ಹಾಕಿದೆ, ಮತ್ತು ನಾನು 1 ಕಪ್ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ. ಟೋಟಲಾಗಿ 2 ಕಪ್ ಆಗುವಷ್ಟು ನೀರಾಯಿತು ಅದೇ ಕಪ್ಪಲ್ಲಿ. ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಇರುವಂಥ ಹಾಲನ್ನೆಲ್ಲ ತೆಗೆದು ನಾವು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಪಾತ್ರೆಗೆ ಮೇಲ್ಗಡೆ ಈ ರೀತಿ ಒಂದು ಸ್ಟೀಲ್ ಜಾಲರಿನ ತಗೊಂಡು ನೀಟಾಗಿ ಸೋದಿಸ್ಕೊಂಡು ಹಾಲನ್ನು ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಜಾಲರಿ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಆದರೂ ಸರಿ, ಒಟ್ಟಿನಲ್ಲಿ ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೋಬೇಕಷ್ಟೇ. ಇವಾಗ ನೋಡಿ, ನಾನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ನೀಟಾಗಿ ಹಿಂಡಿ ತೆಗೆದು ಹಾಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ ಇಲ್ಲಿ ನನಗೆ 3 ಕಪ್ ಆಗೋವಷ್ಟು ತೆಂಗಿನಕಾಯಿ ಹಾಲು ರೆಡಿಯಾಗಿದೆ. ಅಂದರೆ ನಾನು ರುಬ್ಬುವಾಗ 1 ಕಪ್ ಹಾಕ್ಕೊಂಡಿದ್ದೆ, ಮತ್ತು ಹಾಲನ್ನು ರೆಡಿ ಮಾಡ್ಕೊಳ್ಳುವಾಗ ಸ್ವಲ್ಪ ಹಾಕ್ಕೊಂಡು ಟೋಟಲಿ 2 ಕಪ್ ಆಗೋವಷ್ಟು ನಾನು ನೀರು ಹಾಕ್ಕೊಂಡು 3 ಕಪ್ ಆಗೋವಷ್ಟು ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ತೆಂಗಿನಕಾಯಿ ಹಾಲನ್ನು ಮುಚ್ಚಿ ನಾವು ಹಾಗೆ ಒಂದು ಸೈಡಲ್ಲಿಟ್ಟು ಅವಲಕ್ಕಿನ ಹುರ್ಕೊಳ್ಳೋಣ. ಅವಲಕ್ಕಿನ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಅವಲಕ್ಕಿನ ಸೇರಿಸಿದ್ದೀನಿ. ತೆಂಗಿನಕಾಯಿನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ 1 ಕಪ್ ಆಗೋವಷ್ಟು ಅವಲಕ್ಕಿ. 1 ಕಪ್ ಆಗೋವಷ್ಟು ಅವಲಕ್ಕಿಗೆ ಒಂದು 10 ಪೀಸ್ ಆಗೋವಷ್ಟು ಗೋಡಂಬಿ ಪೀಸಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ, 1.5 ಅಥವಾ 2 ನಿಮಿಷ ನಾವು ಹುರ್ಕೊಂಡ್ರೆ ಸಾಕು. ತುಂಬ ಹೊತ್ತೇನು ಹುರಿಯೋದು ಬೇಡ. ಇವಾಗ ನೋಡಿ, ನಾನು ಕೂಡ ಒಂದು 2 ನಿಮಿಷ ಕಡಿಮೆ ಹುರಿನಲ್ಲಿ ಹುರ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ನಾವು ಇದನ್ನು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡೋಣ. ಬಿಸಿ ಆರಿದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೋಬೇಕು. ಇವಾಗ ನಾವು ಈ ಹುರಿದಂಥ ಅವಲಕ್ಕಿನ ಬಿಸಿ ಆರೋದಕ್ಕೆ ಬಿಟ್ಟು ಅಷ್ಟರೊಳಗೆ ನಾವು ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಅವಲಕ್ಕಿ ಹುರಿದಂಥ ಪಾತ್ರೆಗೇ 1 ಕಪ್ ಆಗೋವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈ ಅವಲಕ್ಕಿ ಮತ್ತು ತೆಂಗಿನಕಾಯಿನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ 1 ಕಪ್ ಆಗೋವಷ್ಟು ಬೆಲ್ಲ, ಮತ್ತು ಅದೇ ಕಪ್ಪಲ್ಲಿ 1 ಕಪ್ ಆಗೋವಷ್ಟು ನೀರು. ಬೆಲ್ಲನ ನಾವು ಕರಗಿಸ್ಕೋಬೇಕಷ್ಟೇ, ಸೋದಿಸ್ಕೊಳ್ಳೋದಕ್ಕೋಸ್ಕರ ಕರಗಿಸ್ಕೋಬೇಕು. ಕರಗಿದ ಮೇಲೆ ಇದನ್ನು ನಾವು ನೀಟಾಗಿ ಸೋದಿಸ್ಕೊಂಡು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ಇವಾಗ ನೋಡಿ, ಬೆಲ್ಲನೂ ಕೂಡ ಕರಗಿದೆ. ಇಷ್ಟೇ ಇದು. ಗ್ಯಾಸ್ ಆಫ್ ಮಾಡಿಕೊಂಡು ಸೋದಿಸ್ಕೊಂಡು ಇದನ್ನು ಹಾಗೆ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಹುರಿದಂಥ ಅವಲಕ್ಕಿನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನೋಡಿ, ಸ್ವಲ್ಪ ಬಿಸಿ ಆರಿದ ಮೇಲೆ ಎಲ್ಲನೂ ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಇದಿಷ್ಟೇ ಪದಾರ್ಥ. ನಾವು ಸ್ವಲ್ಪ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಬೇಡ, ಒಂದು ಮೀಡಿಯಮ್ ಆಗಿ ಇದನ್ನು ಪುಡಿ ಮಾಡಿಕೊಂಡ್ರೆ ಆಯಿತು. ನೋಡಿ, ಇಷ್ಟೇ, ಇದು ಅವಲಕ್ಕಿ ಪುಡಿ ರೆಡಿ ಆಯಿತು. ಈ ರೀತಿ ಒಂದು ಮೀಡಿಯಮ್ ಆಗಿ ನಾವು ಪುಡಿ ಮಾಡಿಕೊಂಡ್ರೆ ಆಯಿತು. ತುಂಬ ನಯಸ್ಸಾಗಿ ಇದನ್ನು ಪುಡಿ ಮಾಡೋದು ಬೇಡ. ಇವಾಗ ಇದನ್ನು ಹಾಕಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಇವಾಗ ಬೆಲ್ಲದ ನೀರನ್ನು ಸೇರಿಸೋಣ. ಬೆಲ್ಲ ಕರಗಿಸ್ತಂಥ ಪಾತ್ರೆಗೇ ಮತ್ತೆ ನಾನು ಸ್ವಲ್ಪ ಆ ಪಾತ್ರೆನ ತೊಳೆದಿಟ್ಟು ಸೋದಿಸ್ತಂಥ ಬೆಲ್ಲದ ನೀರನ್ನು ಸೇರಿಸ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿಲ್ಲ, ಗ್ಯಾಸ್ ಆಫ್ ಮಾಡ್ಕೊಂಡಿರಬೇಕು. 1 ಕಪ್ ಆಗೋವಷ್ಟು ಬೆಲ್ಲದ ನೀರು, 3 ಕಪ್ ಆಗೋವಷ್ಟು ತೆಂಗಿನಕಾಯಿ ಹಾಲನ್ನು ಸೇರಿಸಿ ಇವಾಗ ನಾನು ಹುರಿದು ಪುಡಿ ಮಾಡಿದಂಥ ಈ ಅವಲಕ್ಕಿ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಂಡಿರಬೇಕು. ನೀಟಾಗಿ ನಾವು ಈ ರೀತಿ ಇದನ್ನು ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಗ್ಯಾಸ್ ಆನ್ ಮಾಡಿ ತಿರ್ಗಿಸ್ಕೋಬೇಕು. ನೋಡಿ, ಈ ರೀತಿ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೂ ಕೂಡ ಗಂಟಿರಬಾರ್ದು. ಮೊದಲು ನಾವು ಈ ಗಂಟನ್ನೆಲ್ಲ ತೆಗಿಬೇಕು, ಆಮೇಲೆ ನಾವು ಗ್ಯಾಸ್ ಆನ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಗಂಟೆಲ್ಲ ಚೆನ್ನಾಗಿ ಹೋದ್ಮೇಲೆ ನಾನು ಕೂಡ ಇವಾಗ ಗ್ಯಾಸ್ ಆನ್ ಮಾಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ನಿಧಾನವಾಗಿ ಇದನ್ನು ತಿರ್ಗಿಸ್ಕೋಬೇಕು. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರ್ಗಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಆಗ್ತಾ ಇದ್ದಾಗೆ ಕಡಿಮೆ ಉರಿ ಮಾಡ್ಕೊಳ್ಳಿ. ಸ್ವಲ್ಪ ಉರಿನ ಕಡಿಮೆ ಮಾಡಿಕೊಂಡು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಷ್ಟೇ. ನೋಡಿ, ಮಿಕ್ಸ್ ಮಾಡ್ತಾ ಈ ರೀತಿ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಲಕ್ಕಿ ಪುಡಿ ನೋಡಿ, ಹಾಗಾಗಿ ಬೇಗ ಇದು ಗಟ್ಟಿ ಆಗುತ್ತೆ. ಈ ಹಲ್ವಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಸುಮಾರಾಗಿ ಒಂದು 20ರಿಂದ 25 ನಿಮಿಷ ಟೈಮ್ ಬೇಕಷ್ಟೇ. ಜಾಸ್ತಿ ಪದಾರ್ಥ ಬೇಡ, ಮತ್ತು ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಖರ್ಚು ಕೂಡ ಇಲ್ಲ. ಸ್ವಲ್ಪ ಟೈಮ್ ಕೊಟ್ಟರೆ ಆಯಿತು.
ಇವಾಗ ನೋಡಿ ಒಂದು 50% ಹಲ್ವಾ ರೆಡಿಯಾಗಿದೆ. ಅಂದರೆ ತೆಂಗಿನಕಾಯಿ ಹಾಲಿನಲ್ಲಿ ಇರುವಂಥ ಜಿಡ್ಡಿನಂಶ ಎಲ್ಲ ಆಚೆ ಬರ್ತಾ ಇದೆ. ನೋಡ್ತಾ ಇರ್ಬೋದು, ಸ್ವಲ್ಪನೇ ಎಣ್ಣೆ ಬಿಡ್ತಾ ಇದೆ. ಸ್ವಲ್ಪ ಟೈಮ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಇವಾಗ ನೀವು ಇಲ್ಲಿ ನೋಡ್ಬೋದು, ಒಂದು 90% ಹಲ್ವಾ ರೆಡಿ ಆಗೋಯ್ತು. ನಾನು ಕೂಡ ಒಂದು 20 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಆ ತೆಂಗಿನಕಾಯಿ ಹಾಲಿನಲ್ಲಿ ಇರುವಂಥ ಎಣ್ಣೆ ಅಂಶ ಎಲ್ಲ ಆಚೆ ಬಂದಿದೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ಎಣ್ಣೆ ಅಂಶ ಬರುತ್ತಾ ಅಂತ. ಅಷ್ಟು ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಘಮ ಬರುತ್ತೆ ಆ ಕೊಬ್ಬರಿ ಎಣ್ಣೆ ಘಮ. ಹಲ್ವಾನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಆರೋಗ್ಯಕರವಾಗೂ ಕೂಡ ಇರುತ್ತೆ. ಇದಕ್ಕೆ ಒಂದು ಡ್ರಾಪ್ಸು ಕೂಡ ತುಪ್ಪ ಆಗ್ಬೋದು, ಎಣ್ಣೆ ಆಗ್ಬೋದು, ಬೆಣ್ಣೆ ಆಗ್ಬೋದು ಹಾಕಿಲ್ಲ. ನೋಡಿ ಸ್ವಲ್ಪನೂ ಕೂಡ ಆ ಸ್ಪೂನ್ಗೂ ಅಂಟುತ್ತಾ ಇಲ್ಲ ಮತ್ತು ಪಾತ್ರೆ ತಳನೂ ಕೂಡ ಕಚ್ಕೋತಾ ಇಲ್ಲ. ಈ ರೀತಿ ನಾವು ರೆಡಿ ಮಾಡ್ಕೋಬೇಕು ನೋಡಿ. ಈ ರೀತಿ ರೆಡಿ ಮಾಡಿಕೊಂಡ್ರೆ ಹಲ್ವಾ ತುಂಬ ರುಚಿಯಾಗಿರುತ್ತೆ, ತುಂಬ ಹೆಲ್ತಿಯಾಗೂ ಕೂಡ ಇರುತ್ತೆ. ಇವಾಗ ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡು ಯಾವುದಾದ್ರೂ ಒಂದು ತಟ್ಟೆಗಾಗ್ಬೋದು ಅಥವಾ ಒಂದು ಟ್ರೇಗಾಗ್ಬೋದು ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೊಂಡಿರಬೇಕು. ರೆಡಿಯಾದಂಥ ಈ ಹಲ್ವಾನ ಸೇರಿಸಿ ನಮಗೆ ಬೇಕಾದ ಶೇಪಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ಅದೇ ಸ್ಪೂನಿಂದ ನೀಟಾಗಿ ಇದನ್ನು ರೆಡಿ ಮಾಡಿಕೊಂಡು 1 ಅವರ್ ಆದರೂ ಇದನ್ನು ನಾವು ಬಿಸಿ ಆರೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ 1 ಅವರ್ ತಣ್ಣಗಾದ್ಮೇಲೆ ನಮಗೆ ಬೇಕಾದ ಶೇಪಲ್ಲಿ ಇದನ್ನು ನಾವು ಕಟ್ ಮಾಡ್ಕೋಬೋದು. ಇವಾಗ ನೋಡಿ ಫೈನಲಿ ರೆಡಿ ಆಯಿತು. ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. 1 ಅವರ್ ಆದಮೇಲೆ ನೋಡೋಣ. ಇವಾಗ ನೋಡಿ 1 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಹಲ್ವಾನೂ ಕೂಡ ಚೆನ್ನಾಗಿ ಬಿಸಿ ಆರಿದೆ ನೋಡಿ, ಸ್ವಲ್ಪ ತಣ್ಣಗಾಗಿದೆ. ಮತ್ತು ಹಲ್ವಾ ಮೇಲಿರುವಂಥ ಆ ಜಿಡ್ಡಿನಂಶ ಹಾಗೇ ಇದೆ, ಆ ಕೊಬ್ಬರೆಣ್ಣೆ ಅನ್ನೋದು. ನಿಮಗೆ ಬೇಕಾದರೆ ಅದನ್ನೆಲ್ಲ ನೀವು ಸೋದಿಸ್ಕೊಂಡು ತೆಗೆದುಬಿಡ್ಬೋದು. ಒಂದು 3 ಸ್ಪೂನ್ ಆಗೋಷ್ಟು ಕೊಬ್ಬರೆಣ್ಣೆ ಸಿಗುತ್ತೆ. ತುಪ್ಪ ಏನಾದರೂ ಹಾಕಿದರೆ ಅದು ಸ್ವಲ್ಪ ಗಟ್ಟಿ ಆಗಿಬಿಡೋದು. ನಾವು ಒಂದು ಡ್ರಾಪ್ಸು ಕೂಡ ತುಪ್ಪ ಎಣ್ಣೆ ಎಕ್ಸ್ಟ್ರಾ ಹಾಕೇ ಇಲ್ಲ. ಹಾಗಾಗಿ ಆ ಕೊಬ್ಬರೆಣ್ಣೆ ಅನ್ನೋದು ಹಾಗೆ ಕುಂತಿದೆ ಹಲ್ವಾ ಮೇಲೆ. ಇವಾಗ ನಮಗೆ ಬೇಕಾದ ಶೇಪಲ್ಲಿ ನಾವು ಕಟ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಅಥವಾ ಈ ರೀತಿ ನೀವು ಕಟ್ ಮಾಡಿಲ್ಲ ಅಂದರೆ ಹಾಗೆ ನಾವು ಈ ಕೇಸರಿಬಾತ್ ಥರ ಹಾಗೆ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಒಂದು ಪೀಸನ್ನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಬೆಣ್ಣೆ ಎಷ್ಟು ಮೃದುವಾಗಿದೆ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮನೆಯಲ್ಲಿ ಏನಾದರೂ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಇತ್ತು ಅಂದರೆ ನಾವು ಮೊದಲು ಗ್ಯಾಪ್ಗೆ ಬರದೆ ನಮಗೆ ತೆಂಗಿನಕಾಯಿ ಬರ್ಫಿನ ಮಾಡ್ಕೋಬೇಕು ಅಂತ. ಅದ್ರ ಬದಲು ನೋಡಿ ಸ್ವಲ್ಪ ಅವಲಕ್ಕಿ ಇತ್ತು ಅಂದರೆ ಈ ರೀತಿಯೂ ಕೂಡ ಒಂದು ಬರ್ಫಿನ ಮಾಡ್ಕೋಬೋದು. ನಾನು ಕೂಡ ಇದನ್ನು ಮನೆಯಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬದ ದಿನ ದೇವ್ರ ಕಳಸನ ಎತ್ತಿದೆ. ಆ ಕಳಸದ ತೆಂಗಿನಕಾಯಿಂದ ನಾನು ಇವತ್ತು ಈ ಬರ್ಫಿನ ಮಾಡಿರೋದು. ಅಥವಾ ದೇವಸ್ಥಾನಗಳಿಗೆ ಹೋಗಿರ್ತೀವಿ, ಆಗಲೂ ಕೂಡ ತುಂಬ ತೆಂಗಿನಕಾಯಿ ಉಳಿದ್ಬಿಟ್ಟಿರುತ್ತೆ ಮನೆಯಲ್ಲಿ. ಆವಾಗ ತೆಂಗಿನಕಾಯಿ ಹಾಲನ್ನ ತೆಗೆದು ನೋಡಿ ಈ ರೀತಿ ಸ್ವೀಟ್ಗಳನ್ನ ನಾವು ರೆಡಿ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಆರೋಗ್ಯಕರವಾದ ರೆಸಿಪಿ. ಟ್ರೈ ಮಾಡಿ. ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ವೀಟ್ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.